ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ TS. ನಾವು ಭೇಟಿ ಮಾಡಲು ಬಂದಿರುವಂತದ್ದು ಬಳ್ಳಾರಿ ಜಿಲ್ಲೆಯ ಕುರುಗೋಡು ಗ್ರಾಮ ಪಂಚಾಯತಿ ಸದಸ್ಯರನ್ನು. ಬನ್ನಿ ಅವರ ರಾಜಕೀಯ ಚಿಂತನೆ ಕುರಿತು ಮಾತಾಡೋಣ. ಸರ್ ನಮಸ್ಕಾರ. ಸರ್ ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಸರ್ ತಮ್ಮ ಹೆಸರು? ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿರೋಂಥದ್ದು? ನಮ್ಮ ಓಣಿಯೊಳಗೆ ಆಯ್ಕೆ ಬಂದಿರೋದು ಕುರುಗೋಡು ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿರೋದು. ಸರ್ ನಿಮ್ಗೆ ಈ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಗೆ ಈ ಸತಿ ಕಾಂಪೀಟ್ ಮಾಡಿದಾಗ ಎಷ್ಟು ಮತಗಳ ಅಂತರದಿಂದ ನೀವು ವಿನ್ ಆಗಿರೋಂಥದ್ದು ಸರ್? 8 ಓಟದಿಂದ ಗೆದ್ದಿವಿ ಸರ್. 8 ಓಟ. ಸರ್ ನಿಮ್ಗೆ 3.5 ವರ್ಷ ಕಾಲಾವಧಿ ಮುಗಿದಿದೆ ಸರ್. ಈ 3.5 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಜನಸೇವೆನ ಮಾಡಿದ್ದೀರಾ, ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಸರ್? ಮಾಡಿದ್ದೀವಿ ಸರ್. ಅದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು, ಏನೇನು ಕಾರ್ಯಕ್ರಮಗಳನ್ನ ಮಾಡಿರೋದು ಸರ್? ಒಂದು ಸಿಮೆಂಟ್ ರೋಟೆ ಮಾಡಿದ್ವಿ ಸರ್, ಒಂದು ಗುಡಿ ಹತ್ರ ಮತ್ತೆ ಸಿಮೆಂಟ್ ರೋಟೆ ಹಾಕಿ ಕಾಂಪೌಂಡ್ ಕಟ್ಟಿವಿ ಸರ್. ಕಾಂಪೌಂಡ್ ಕಟ್ಟಿವಿ ಸರ್. ಕಾಂಪೌಂಡ್ ಕಟ್ಟಿ ಇಲ್ಲಿ ಒಂದು ಸರಂಡಿ ಅಂತೇಳಿ ಗುಣಹಳ್ಳದಾಗ ಅಂತೇಳಿ ಒಂದು ಸರಂಡಿ ಗಲೀಜ್ ಇತ್ತು ಸರ್. ಗಲೀಜ್ ಇದ್ದಿದ್ದು ಸರಂಡಿ ಮಾಡಿ ಸಿಮೆಂಟ್ ರೋಟೆ ಹಾಕಿ ಸರ್. ಓಕೆ ಸರ್, ಈಗ ಮೂಲಭೂತ ಸೌಕರ್ಯ ಅಂತ ಯಾವ್ದನ್ನ ಜನಗಳಿಗೆ ಕಲ್ಪಿಸ್ಕೊಟ್ಟಿರೋದು ಸರ್ ಅತಿ ಹೆಚ್ಚಾಗಿ? ಅದೇ ಸರ್, ಇವಾಗ ಜನತೆಯ ಮನೆಗಳು ಸರಿಗೆ ಅವ್ರವರೇ ಆಯ್ಕೆ ಮಾಡಿಕೊಂಡು ತಾವೇ ಒಳಗ PDO ಅಧ್ಯಕ್ಷರು ಏನು ಸರ್ ಅವ್ರವರೇ ಮಾಡ್ತಾ ಇದ್ದಾರೆ ಸರ್. ನಮ್ಮೆ ಅಂತೂ ಕಬ್ಬಿಲ್ಲ ಸರ್. ನಮ್ಮ ಮನೆಗೆ ಬರ್ಸ್ಬೇಕಂದ್ರೆ ಲಾಕ್ ಆಗಿದ್ದು ಬರ್ತೀವಪ್ಪ, ಲಾಕ್ ಆಗಿದ್ದು ಇಲ್ಲ, ಲಾಕ್ ಆಗಿದ್ದು ಬರ್ತೀವಿ. ಲಾಕ್ ಆಗಿದ್ದು ಕಡಿಮೆ ಬೇರೆಯವ್ರು ಬರೆಯಕ್ಕೆ ಇಲ್ಲ. ವಾಲ್ಮೀಕಿಗೂ ಹರಿಜನ್ದು ಮತ್ತೆ ಒಡ್ರು ಮತ್ತೆ ಬೇಗರು ಬರ್ತೀವಿ ಅಂದ್ರು. ಸರಿಯಾಗಿ ಬಿಡಪ್ಪ ಅಂದ್ವಿ. ಮೊನ್ನೆ ಕೇಳಿದಾಗ ಏನಂದ್ರು, ಕುರುಬರು ಯಾರು ಬಂದವಪ್ಪ, ನೀನು ಯಾಕೆ ಮಾಡಿಸಿದೆ? ನಾನು ಬೇಡ ಅಂತ ಹೇಳೀನಿ. ನೀವು ಬರಾಕ್ಲ ಅಂದ್ರೆ ನೀವು ಬರಾಕ್ಲ ಅಂದ್ರೆ ಹೆಂಗ್ ಬರ್ತೀರಿ ನೀವು? ನೋಡ್ರಿ ಸರ್, ಗುಡ್ಸ್ಲ ಮನೆಗೆ ಇದ್ದರೆ ಕೊಡ್ರಿ, ಗುಡ್ಸ್ಲ ಮನೆಗೆ ಇಲ್ದರೆ ಬೇಡ ಬರ್ರಿ ಅಂದ್ರೆ ಬರ್ತಿಲ್ಲ. ಸರ್ ನಿಮ್ಮ ವಾರ್ಡಿನಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಯಾವುದು ಸರ್? ನಮ್ಮ ಅತ್ತೆ ಈ ವಾರ್ಡ್ನಲ್ಲಿ ಬಡವರು ಇದ್ದಾರೆ ಸರ್. ಬಡವರಿಗೆ ಮನೆಗಳಿಗೆ ಆಗ್ಬೇಕು ಅಂತ ಇದು ಮಾಡ್ತಾರೆ ಸರ್. ಏನು ನಮ್ಗೇನು ಅದನ್ನ ಇದು ಹೊಲ ಬೇಕಿಲ್ಲ, ಅದೇ ನಮ್ಗೇನು ಆಸ್ತಿ ಕೇಳಿಲ್ಲ, ಅವ್ರನ್ನೆಲ್ಲ ಏನೂ ಮಾಡಿಲ್ಲ. ನಮ್ಗೆ ಏನೈತೆ ಬಡವರಿಗೆ ಮನೆಗಳು ಮುಟ್ಟಬೇಕಂತ ನಮ್ಗೆ ವ್ಯವಸಾಯ ಮಾಡ್ತಾ ಇದೀವಿ ಸರ್. ಸರ್ ನಿಮ್ಗೆ ಈ ರಾಜಕೀಯದಲ್ಲಿ ಯಾರೋ ಗುರುಗಳು ಅಂತ ಯಾರಾದ್ರು ಇದ್ದಾರಾ ಸರ್? ರಾಜಕೀಯದಾಗೆ ಗುರುಗಳು ಅಂತ ಯಾರಾದ್ರು ಇದ್ದಾರಾ ನಿಮ್ಗೆ? ಈ ರಾಜಕೀಯಕ್ಕೆ ಬರಕ್ಕೆ ಯಾರಾದ್ರೂ ಗುರುಗಳು ಬೆನ್ನಿಂದ ನಿಂತ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಾರಂತ ಯಾರೋ ವ್ಯಕ್ತಿ ಇದಾರ ಸರ್? ಯಾರು ಸರ್ ಅವರು? ಇದೆ ಸರ್. ಸರ್ ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿರೋಂಥದ್ದು ಸರ್? ನಾವು JDS ಅಲ್ಲಿ ಗುರುತಿಸ್ಕೊಂಡಿರೋಂಥದ್ದು. ಸರ್ ನೀವು ಈಗ ನಿಮ್ಗೆ ಈ ಸ್ಥಾನಕ್ಕೆ ಬರೋಕೆ ಮತ ಹಾಕಿರೋಂಥ ಜನಗಳ ಕಾರಣ ಸರ್. ಈ ಜನಗಳಿಗೆ ನೀವು ಯಾವ ರೀತಿ ಕೃತಜ್ಞತೆನ ಸಲ್ಲಿಸ್ತೀರಿ, ಯಾವ ರೀತಿ ಸೇವೆ ಸರ್? ನಾವು ಎಲೆಕ್ಷನ್ ನಿಂತಾಗ ಆ ಪಕ್ಷ ಈ ಪಕ್ಷ ಅಂತ ನಿಂತಿಲ್ಲ ಸರ್. ಸ್ವಂತ ಇಟ್ಟು ಓಣ್ಯಾಗ ಗೆದ್ದಿರೋದು. ಆ ಪಕ್ಷ ಈ ಪಕ್ಷ ಗುರ್ತು ಕೊಡಂಗಿಲ್ಲ. JDS ಕೊಡಂಗಿಲ್ಲ, BJP ಕೊಡಂಗಿಲ್ಲ. ವೈಯಕ್ತಿಕವಾಗಿ ನಿಂತ್ಕೊಂಡ್ರದ್ ನಾವು. ವೈಯಕ್ತಿಕ ನಿಂತ್ಕೊಂಡು ಮೊನ್ನೆ ಕೆಟಗರಿ ಬಂದ ದಿವಸ ಅಧ್ಯಕ್ಷ ನಿಂತಿರ್ಬೇಕಾದ್ರೆ ಇದು ಗುರುತಿಸ್ಬೇಕಲ್ಲ ಸರ್. ಮತ್ತೆ ಯಾವ ಪಕ್ಷ ಅಂತೇಳಿ ಗುರುತಿಸ್ಬೇಕಲ್ಲ, JDS ಅಂತೇಳಿ ಗುರುತಿಸ್ಬೇಕು ಸರ್. ನಿಮ್ಗೆ ಇನ್ನ 1.5 ವರ್ಷ ಕಾಲಾವಧಿ ಇದೆ ಸರ್. ಇನ್ನ 1 ವರ್ಷ ಕಾಲಾವಧಿ, 1 ವರ್ಷ ಕಾಲಾವಧಿ ಇದೆ. ಈ 1 ವರ್ಷ ಕಾಲಾವಧಿಯಲ್ಲಿ ಇನ್ನ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕಂತ ಅಂದ್ಕೊಂಡಿವಿ ಸರ್. ಹಂಗಿಲ್ಲ ಸರ್, ನಮಗೆ ಅಭಿವೃದ್ಧಿ ಕೊಡಂಗಿಲ್ಲ. ಏನಮ್ಮ ಹೋದ್ರೆ ಕೇರ್ ಮಾಡ್ತಾರೆ ಸರ್. ಪಂಚಾಯತ್ಯಾಗ ಕೇರ್ ಮಾಡ್ತಾ ಇದಾರೆ ಸರ್. PDO ಇದು ಮಾಡ್ತದ ಸರ್. ಏನೇ ಎಂಬುದು ಉದ್ದೇಶ ಮಾಡೋದಿಲ್ಲ ಸರ್. ಪ್ರತಿ ಸಮಸ್ಯೆ ಏನು ಸರ್ ಅದು? ಈಗ ನೀವು 44 ಜನ ಸದಸ್ಯರಿದ್ದೀರಾ ಸರ್. ಈ 44 ಜನ ಸದಸ್ಯರ ಜೊತೆ ನಿಮ್ಗೆ ಹೊಂದಾಣಿಕೆ ಯಾವ ತರ ಇದೆ ಸರ್? ಹೊಂದಾಣಿಕೆ ಇಲ್ಲ ಸರ್. ನಾ 10 ತಿಂಗಳಾಯ್ತಲ್ಲ ಮೀಟಿಂಗ್ ಮಾಡಿಲ್ಲ. 10 ತಿಂಗಳಾಯ್ತು ಮೀಟಿಂಗ್ ಮಾಡಿಲ್ಲ ಸರ್. ವರ್ಷ ಆಯ್ತು ಮೀಟಿಂಗ್ ಇಲ್ಲ ಸರ್. ಮೀಟಿಂಗ್ ಇಲ್ಲ, ಯಾವುದಿಲ್ಲ ಸರ್. ಮೀಟಿಂಗ್ ಇಲ್ಲ. 10 ತಿಂಗಳಾಯ್ತು ಮೀಟಿಂಗ್ ಇಲ್ಲ. ಏನಂದ್ರೆ ಆಯ್ತಪ್ಪ ಮಾಡೋಣ ಅಂತ ಹಿಂಗೆ ದಿಬ್ಕೆ ಅಂತ ಬಂದಾರ. ಇವರು ಅಧ್ಯಕ್ಷ ಆದಾಗಿದ್ದ, BSR ಆದಾಗಿದ್ದ. ಅಪ್ಪಡಾಗ ಏನಿಲ್ಲ, ಮೀಟಿಂಗ್ ಇಲ್ಲ, ಯಾವಾದಿಲ್ಲ ಸರ್. ಈಗ ಲಾಸ್ಟ್ ಒಂದು ಕೊನೆಯದ ಒಂದು ಪ್ರಶ್ನೆ ಅಂತ ಏನ್ ಹೇಳಿದ್ರೆ, ನಿಮ್ಮ ಈ ಜನಗಳಿಗೆ ಯಾವ ರೀತಿ ಕೃತಜ್ಞತೆನ ಸಲ್ಲಿಸ್ತೀರಾ ಸರ್ ನೀವು? ಸರ್ ಏನ್ ಹೇಳ್ತೀರಾ ಲಾಸ್ಟ್ಗೆ?
ಅಲ್ಲ ಸರ್ ನಾವೇನು ಆಸೆ ಐತಿ ಸರ್ ಬಡವರಿಗೆ ಚಂದ ಮನೆಗಳಿಗೂ ಮುಸ್ಲಿ ಇದ್ದರ ಮನೆಗೆ ಕೊಡಬೇಕು ಆಶೀರ್ವಾದ ಮಾಡಬೇಕು ಅಂತೇಳಿ ಹೇಳ್ತೀವಿ ಸರ್. ಅವ್ರು ಹೇಳಿದ್ರೆ ಕಿವಾಗ ಕೆಮ್ಮಕ್ಲ ನಾವು ಏನು ಮಾಡೋಕ್ಕಾಗ ಸರ್. ಇವಾಗ ಅಧಿಕಾರ ಇರ್ದಾಗ ಅಧಿಕಾರ ಐತಿ ಸರ್ ನಮ್ಮದು, ಅಧಿಕಾರ ಐತೆ. ಅಧಿಕಾರ ಇದ್ದಾಗ ಕೇಳಿದ್ರೆ ಕೇರ್ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಜನಪ್ರಿಯ ನಾಯಕರು ಯಾವ ರೀತಿ ಮಾತನಾಡಿದ್ರು ಅಂತ. ಅವ್ರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕಂತ ಅನ್ಕೊಂಡ್ರು ಕೂಡ ಈ ಪಂಚಾಯತಿಲಿ ಆಗಲಿ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಬರ್ತಾ ಇರೋ ಅತಿ ಹೆಚ್ಚಿನ ಕೊರತೆಯಿಂದ ಈ ವಾರ್ಡ್ಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಕ್ಕಂತೂ ಅವ್ರಿಗೆ ಆಗ್ತಾ ಇಲ್ಲ. ಅದೇ ರೀತಿ ಯಾವುದೇ ಎಲ್ಲಿದೆ ಮಾಹಿತಿ ಬೇಕಾದ್ರೂ ಕೂಡ ವೀಕ್ಷಿಸ್ತಾ ಹೋಗಿ 24/7 ಕರ್ನಾಟಕ.com ಮಾತ್ರ. ಧನ್ಯವಾದಗಳು.